ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬಂದುಬಿಟ್ಟು ಹೆಣ್ಣು ಮಕ್ಕಳಿಗೆ ಉಪಯೋಗ ಆಗುವಂಥ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ಈಗೆಲ್ಲ ಟೈಲರಿಂಗ್ ಜಾಸ್ತಿ ಟ್ರೆಂಡಿಂಗ್ ಇರೋದ್ರಿಂದ ಶಾಪ್ ಏನಾದರೂ ಟೈಲರಿಂಗ್ ಶಾಪ್ ಓಪನ್ ಮಾಡಬೇಕು ಅಂದ್ಕೊಂಡಿರೋ ಹೆಣ್ಮಕ್ಳಾಗಲಿ ಜೆಂಟ್ಸ್ ಆಗಲಿ ಯಾರೇ ಆದರೂ ಒಂದು ಈ ವಿಡಿಯೋದಲ್ಲಿ ಉಪಯೋಗ ಆಗುವಂಥ ಒಂದು ಅಂಶ ಇದೆ. ವಿಡಿಯೋನ ಕೊನೆವರೆಗೂ ನೋಡಿ. ಏನಂದರೆ ಮುದ್ರಾ ಲೋನ್ ಬಗ್ಗೆ ಸ್ವಲ್ಪ ಡೀಟೇಲ್ ಕೊಡ್ತೀನಿ. ಅಂದರೆ ನಾನು ಏನು ಮಾಡಿಸಿದ್ದೀನಿ ಅದ್ರ ಬಗ್ಗೆ ಇದರಲ್ಲಿ ಸ್ವಲ್ಪ ಕಿವಿ ಮಾತನ್ನು ಹೇಳ್ತೀನಿ. ಟೈಲರಿಂಗ್ ಶಾಪ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೋಸ್ಕರ ಇದು ಒಂದು ಕಿವಿ ಮಾತು ಅಂತಲೇ ಹೇಳ್ಬೋದು. ಓಕೆನಾ? ಯಾವ ರೀತಿ ಮಾಡಿಸಿದ್ದೆ ಆ ಥರ ಯಾರಾದರೂ ಮಾಡಿಸ್ಬೇಕು ಅಂತಿದ್ರೆ ಆರಾಮಾಗಿ ಮಾಡಿಸ್ಕೋಬೋದು. ತುಂಬ ಉಪಯೋಗ ಆಗುವಂಥ ವಿಡಿಯೋ ಇದು. ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇವಾಗ ಹೆಣ್ಮಕ್ಳು ಟೈಲರಿಂಗ್ ಶಾಪ್ ಓಪನ್ ಮಾಡಬೇಕು ಅಂದ್ಕೊಂಡಿರ್ತೀರಾ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಒಂದಷ್ಟು ಪಾಯಿಂಟ್ಗಳಿದೆ, ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲನೇದಾಗಿ ಟೈಲರಿಂಗು ಚೆನ್ನಾಗಿ ಕಲ್ತಿರಬೇಕು. ಓಕೆನಾ? ಇವಾಗ ನೀವು ಒಂದು ಟೈಲರಿಂಗ್ ಶಾಪ್ ಮಾಡ್ತೀನಿ ಅಂದರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ಇವಾಗ ಟೈಲರಿಂಗ್ ಶಾಪ್ಗೆ ನೀವು ಯಾರನ್ನೋ ಕಟ್ಟಿಂಗ್ ಅವ್ರನ್ನ ಸ್ಟಿಚಿಂಗ್ ಅವ್ರನ್ನ ಇಟ್ಬಿಟ್ಟು ನೀವು ಓಡಾಡ್ಕೊಂಡಿರೋದು ಆ ಥರದ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಓಕೆನಾ? ಏನೇ ಆದ್ರೂ ಈಗ ಒಬ್ರು ಯಾರೋ ಹೊಲಿಯಕ್ಕೆ ಬರಲಿಲ್ವಾ, ಇವಾಗ ಕೆಲಸದವ್ರನ್ನ ಇಟ್ಕೊಂಡಿರ್ತೀರಾ, ಅವ್ರು ಬಂದಿಲ್ಲ ಅಂದರೆ ನೀವು ಮಾಡಬೇಕು ಆ ಕೆಲಸನ. ಸ್ಟಿಚಿಂಗ್ ಮಾಡಿಲ್ಲ, ಇವಾಗ ಅರ್ಜೆಂಟ್ ಕೊಡಬೇಕಿತ್ತಾ, ನೀವು ರೆಡಿ ಮಾಡಿ. ಅವ್ರನ್ನೇ ವೆಯ್ಟ್ ಮಾಡ್ಕೊಂಡು ಕೂತ್ಕೋಬಾರ್ದು. ಸ್ಟಿಚಿಂಗ್ ಆಗಲಿ ಟೈಲರಿಂಗ್ ಕೆಲಸ ಆಲ್ ಇನ್ ಒನ್. ಓಕೆನಾ? ಸ್ಟಿಚಿಂಗ್ ಆಗಲಿ, ಕಟ್ಟಿಂಗ್ ಆಗಲಿ, ಐರನ್ ಆಗಲಿ, ಉಕ್ಸು, ಎಮ್ಮಿಂಗು ಪ್ರತಿಯೊಂದು ಕೂಡ ನೀವು ಮಾಡೋ ಥರ ಇರಬೇಕು. ಓಕೆನಾ? ಆ ಥರ ಇದ್ರೇ ನೀವು ಟೈಲರಿಂಗ್ ಶಾಪ್ನ ಓಪನ್ ಮಾಡೋಕ್ಕಾಗೋದು. ಸುಮ್ಮನೆ ಏನೋ ನಮ್ಮ ಹತ್ರ ದುಡ್ಡು ಸಿಗುತ್ತೆ ಇಲ್ಲ ಏನೋ ಒಂದು ಮಾಡಿಬಿಡೋಣ, ಟೈಲರಿಂಗ್ ಕಟ್ಟಿಂಗ್ ಅವ್ರು ತಂದು ಇಟ್ಬಿಡೋಣ, ಸ್ಟಿಚಿಂಗ್ ಅವ್ರನ್ನ ಇಟ್ಕೊಂಬಿಡೋಣ, ಮಾಡಿಬಿಡೋಣ ಅಂತ ಮಾಡೋಕ್ಕೆ ಮಾತ್ರ ಹೋಗಬೇಡಿ. ಆಮೇಲೆ ಹೆಣ್ಮಕ್ಳಿಗೆ ಉಪಯೋಗ ಆಗೋದೇನೆಂದರೆ ಮೊದಲನೇದಾಗಿ ಇಷ್ಟು ಮಾಡ್ಕೋಬೇಕು. ಆಮೇಲೆ ಟೈಲರಿಂಗ್ ಚೆನ್ನಾಗಿ ಕಲ್ತಿರಬೇಕು. ಈಗಿನ ಪ್ಯಾಟ್ರನ್ಗಳು, ಈಗ ಹೊಸ ಡಿಸೈನ್ಸ್ಗಳನ್ನೆಲ್ಲ ಕೇಳ್ತಿರ್ತಾರೆ, ಅದೆಲ್ಲ ಬರಬೇಕು. ನಾನು ಇವಾಗ ಹೇಳಿದ್ನಲ್ಲ, ಯಾರೇ ಕೆಲಸದವ್ರು ಬರಲಿ ಬಿಡಲಿ, ನೀವೇ ನಿಭಾಯಿಸೋ ಶಕ್ತಿ ನಿಮಗಿರಬೇಕು. ಓಕೆನಾ? ಅಂದರೆ ಟೈಲರಿಂಗಲ್ಲಿ ಆವಾಗ ನೀವು ಶಾಪ್ ಮಾಡಿದ್ರೆ ಒಂದು ಬೆನಿಫಿಟ್ ಇರುತ್ತೆ. ಓಕೆನಾ? ಆಮೇಲೆ ಈ ಥರ ಒಂದು ಶಾಪ್ ಮಾಡಬೇಕಂದ್ರೆ ಇದೆಲ್ಲನೂ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ನೀವು ಮುಖ್ಯವಾದ ಪಾಯಿಂಟ್ಗಳನ್ನ ಇದನ್ನೆಲ್ಲ ಚೆನ್ನಾಗಿ ಕಲ್ತಿರಬೇಕು. ಆಮೇಲೆ ನೀವು ಚೆನ್ನಾಗಿ ಕಲ್ತಾದ್ಮೇಲೆ ಇವಾಗ ಟೈಲರಿಂಗ್ ಯಾವ ಮಿಷಿನ್ ಬೇಕು, ಮುಖ್ಯವಾಗಿ ಒಂದು ಸ್ಟಿಚಿಂಗ್ ಮಿಷಿನು, ಜಿಗ್ಜಾಗ್ ಮಿಷಿನು, ಒಂದು ಓವರ್ಲಾಕ್ ಮಿಷಿನು. ಇವು 3 ಮಿಷನ್ ಅಂತೂ ರೆಗ್ಯುಲರಾಗಿ ಒಂದು ಶಾಪ್ ಮಾಡ್ತೀನಿ ಅಂದರೆ ಬೇಕೇ ಬೇಕು. ಓಕೆನಾ? ಅಂದರೆ ಎಕ್ಸ್ಟ್ರಾ ಮಿಷಿನ್ ತೊಗೊಳ್ಳೋದು ಬೇರೆ. ಇವಾಗ ನೀವು ಒಂದು ಟೈಲರಿಂಗ್ ಶಾಪ್ ಓಪನ್ ಮಾಡ್ತೀನಿ ಅಂದರೆ ಇವು 3 ಮಿಷಿನ್ ಅಂತೂ ರೆಗ್ಯುಲರಾಗಿ ಬೇಕೇ ಬೇಕು. ಓಕೆನಾ? ನಾನು ಹೇಳ್ದಂಗೆ ಈ 3 ಮಿಷಿನು ಅದರಲ್ಲೂ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನೆಲ್ಲ ಮಾಡ್ತಾ ಬೇಕಾದ್ರೆ ನಿಮಗೆ ಆರ್ಡ್ರ್ ಬರುತ್ತೆ ಅನ್ನೋದಾದರೆ, ಅಂದರೆ ಈ ಎಂಬ್ರಾಯ್ಡಿಂಗ್ ವರ್ಕ್ದಾಗಲಿ ಇಲ್ಲ ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಆಗಲಿ ಬರುತ್ತೆ ಅಂದರೆ, ವರ್ಕು ನೀವು ಸ್ಟಾರ್ಟ್ ಮಾಡಿದಾಗ ಬರುತ್ತೆ ಅಂದರೆ ಅದು ಆಮೇಲೆ ತೊಗೊಳ್ಳಿ. ಇಲ್ಲ ಮಾಮೂಲಿ ಎಂಬ್ರಾಯ್ಡಿಂಗ್ ಮಿಷಿನ್ ಆದರೂ ತೊಗೊಂಡು ಯಾರಾದರೂ ಕೆಲಸದವ್ರನ್ನ ಇಟ್ಕೋಬೋದು, ಇಲ್ಲ ನೀವೇ ಕಲ್ತ್ಕೊಂಡು ಮಾಡ್ಬೋದು, ಇಲ್ಲ ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಮಿಷಿನು ತೊಗೋಬೋದು ಆರ್ಡ್ರ್ ಜಾಸ್ತಿ ಬಂತು ಅಂದರೆ. ಓಕೆನಾ? ಇಲ್ಲ ಅಂದರೆ ಈ ಮಿಷಿನ್ಗಳಾದರೂ ತೊಗೊಳಕ್ಕಾದ್ರೂ ನಿಮ್ಗೆ ಅಮೌಂಟ್ ಬೇಕಲ್ಲ. ಇವಾಗ ಶಾಪ್ ಮಾಡ್ತೀನಿ ಅಂದರೆ ಬಾಡಿಗೆಗೆ ಶಾಪ್ ನೋಡಬೇಕು, ಅಡ್ವಾನ್ಸ್ ಕೊಡಬೇಕು, ಮತ್ತು ಮಾಮೂಲಿ ಮಿಷಿನ್ಗಳಿಗೆ ಬಂಡವಾಳ ಹಾಕಬೇಕು. ಇದೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಇದಕ್ಕೆಲ್ಲ ಒಟ್ಟಿಗೆ ಅಮೌಂಟ್ನ ಹೆಂಗೆ ಹಾಕೋಕ್ಕಾಗುತ್ತೆ? ಇವಾಗ ಎಲ್ಲೋ ಅಂತ ಬಡ್ಡಿಗೆ ತಂದು ಏನೋ ಮಾಡೋಕ್ಕಾಗುತ್ತಾ? ತುಂಬಾ ಕಷ್ಟ ಆಗುತ್ತೆ. ಥರ ಬಡ್ಡಿ ವ್ಯವಹಾರಗಳು ಮಾಡೋಕ್ಕಾಗಲ್ಲ. ಅದ್ರ ಬದಲು ಈಗೆಲ್ಲ ಗೌರ್ಮೆಂಟಿಂದ ಸ್ಕೀಮ್ ಇದೆಯಲ್ಲ, ಮುದ್ರಾ ಲೋನು ಅಂತ ಇದೆ. ಓಕೆನಾ? PMEGP ಲೋನು, ಮುದ್ರಾ ಲೋನು ಈ ಥರದ್ದೆಲ್ಲ ಇದೆ. ಅದನ್ನು ನೀವು ಸ್ವಲ್ಪ ತಿಳ್ಕೊಬೇಕು. ಅದು ಯಾವಾಗ ಬಿಡ್ತಾರೆ ಲೋನ್ಗೆ ಅಪ್ಲೈ ಮಾಡೋಕ್ಕೆ, ಅದೆಲ್ಲ ಒಂದಷ್ಟು ಸರ್ಚ್ ಮಾಡಬೇಕಾಗುತ್ತೆ ನೀವು. ಓಕೆನಾ? ಅಂದರೆ ಅದು ಇವಾಗಲೇ ಅಂತ ಹಾಕೋಕ್ಕಾಗಲ್ಲ, ಟೈಮಿಂಗ್ಸ್ ಇರುತ್ತೆ. ಇಷ್ಟು ದಿನದೊಳಗೆ ಇಷ್ಟು ದಿನ ಅಪ್ಲೈ ಮಾಡಬೇಕು ಅನ್ನೋದು ಇರುತ್ತೆ. ಅದು ಬಂದುಬಿಟ್ಟು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಓಕೆನಾ? ಅದನ್ನೇನಿಲ್ಲ, ನೀವೆಲ್ಲ ಅದಕ್ಕೆ ಡಾಕ್ಯುಮೆಂಟ್ ಏನೇನು ಬೇಕಂತ ಸೈಬರ್ ಹತ್ರ ಕೇಳಿದ್ರೆ ಸೈಬರಲ್ಲಿ ಅಪ್ಲೈ ಮಾಡಿಕೊಡ್ತಾರೆ. ನೀವು ಫೋನಲ್ಲೂ ಮಾಡ್ಬೋದು. ಫೋನಲ್ಲಿ ಅಂದರೆ ಸರಿಯಾಗಿ ಸಿಗ್ನಲ್ ಸಿಗದೇ ಇರೋ ಕಾರಣ ನೀವು ಆರಾಮಾಗಿ ಸೈಬರ್ಗಳಲ್ಲಿ ಹೋಗಿ ಮಾಡಿಸ್ಬೋದು, ತೊಂದರೆ ಏನಿಲ್ಲ. ಅವ್ರು ಕೇಳಿದ್ರೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಅದಕ್ಕೆ ಏನೇನು ಬೇಕೆಲ್ಲ ತೊಗೊಂಡೋಗಿ ಕೊಟ್ಟರೆ ಅವ್ರದ್ದು ರೆಡಿ ಮಾಡಿ ಅದ್ರದ್ದು ಏನು ಚಾರ್ಜ್ ಇರುತ್ತೆ ಅದು ತೊಗೋತಾರೆ. ಓಕೆನಾ?
ಕಷ್ಟ ಏನಿಲ್ಲ, ಸೈಬರ್ಗಳಲ್ಲಿ ಮಾಡಿಕೊಡ್ತಾರೆ ಅದನ್ನು. ಆದರೆ ಯಾವಾಗ ಅದು ಬಿಟ್ಟಿದ್ದಾರೆ ಅಂತ ಅದನ್ನು ನೀವು ತಿಳ್ಕೊಬೇಕಾಗುತ್ತೆ. ಆ ಥರ ತಿಳ್ಕೊಂಡಾಗ ನಿಮಗೆ ಸಬ್ಸಿಡಿ ಸಿಗುತ್ತೆ, ಆಮೇಲೆ ನಿಮಗೆ ಟ್ರೈನಿಂಗ್ ಸಿಗುತ್ತೆ, ಸರ್ಟಿಫಿಕೇಟ್ ಸಿಗುತ್ತೆ. ಅದನ್ನೆಲ್ಲ ತೊಗೊಂಡು ನೀವು ಟೈಲರ್ ಅಂಗಡಿ ಓಪನ್ ಮಾಡಿದ್ರೆ ಆಮೇಲೆ ಒಂದು ಬೆನಿಫಿಟ್ ಏನಂದರೆ ಅವರು ನಿಮಗೆ ಅಮೌಂಟ್ನ ಕೈಗೆ ಕೊಡಲ್ಲ. ನೀವು ಏನೇನು ಮಿಷಿನ್ ತೊಗೋತೀರಾ ಅವ್ರ ಹತ್ರ ಒಂದು ಪ್ರಾಜೆಕ್ಟು ಎಷ್ಟೆಷ್ಟಾಗುತ್ತೆ ಅಂತ ಅದರದ್ದು ರಿಪೋರ್ಟ್ ತೊಗೊಬರ್ಬೇಕಾಗುತ್ತೆ. ಓಕೆನಾ? ಇವಾಗ ಅದಕ್ಕೇನೆ ಎಷ್ಟೆಷ್ಟು ಅಮೌಂಟ್ ಆಗುತ್ತೆ, ಒಂದೊಂದು ಮಿಷಿನ್ಗೆ ಇಷ್ಟ ಆಗುತ್ತೆ ಏನೇನು ಅಂತ ನೀವು ಫಸ್ಟೇ ಅವ್ರಿಗೆ ನೀವು ಎಷ್ಟು ಲೋನ್ ತಗೋತೀರಾ ಅಷ್ಟಕ್ಕೆ ನೀವಲ್ಲಿ ರೆಡಿ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ಅಮೌಂಟ್ ಏನು ಕೊಡಲ್ಲ, ಅಲ್ಲಿಗೆ ವಜಾ ಮಾಡ್ಕೋತಾರೆ. ಆ ಥರ ನೀವು ತೊಗೋಬೇಕಾಗುತ್ತೆ. ಅಲ್ಲೋಗಿ ನೀವು ಯಾವ ಅಂಗಡಿಲಿ ತೊಗೋತೀರಾ ಮಿಷಿನ್ಗಳು, ಅಲ್ಲೋಗಿ ನಾವು ಈ ಥರ ಮಿಷಿನ್ ತೊಗೋತಿದ್ವಿ, ಈ ಥರ ಲೋನ್ಗೆ ಹಾಕ್ತಾಯಿದ್ದೀವಿ ಅಂದರೆ ಅವ್ರು ಕೊಡ್ತಾರೆ. ಒಂದೊಂದು ಮಿಷಿನ್ಗೆ ಇಷ್ಟ ಆಗುತ್ತೆ, ಅದ್ರ GST ತಗೊಂಡಿರೋದು ಎಲ್ಲ ಸೇರಿಸಿ ಬಿಲ್ಗೆ ರೆಡಿ ಮಾಡಿಕೊಡ್ತಾರೆ. ಓಕೆನಾ? ಅದನ್ನು ತೊಗೊಬಂದು ಬ್ಯಾಂಕ್ ಅವ್ರಿಗೆ ಕೊಟ್ಟು ಮಾಡಬೇಕು. ಅದು ತುಂಬ ಪ್ರೋಸೆಸ್ ಇದೆ. ಅದು ಸುಮ್ಮನೆ ಹಿಂಗೆ ತೊಗೊಂಡೋಗಿ ಕೊಟ್ಟು ಮಾಡೋದಲ್ಲ. ಫಸ್ಟು ನಾವು ಕೈಗಾರಿಕೆ ಇಲಾಖೆಗೆ ಹೋಗಿ ನಾವು ಅಪ್ಲಿಕೇಶನ್ ಹಾಕ್ಬೇಕು. ಅದು ಹೇಳಿದ್ನಲ್ಲ ಸೈಬರಲ್ಲಿ ಹಾಕ್ತೀವಲ್ಲ ಅದು ಹಾಕಿದ್ಮೇಲೆ ಅದು ಓಕೆ ಆಗಬೇಕು. ಅದು ಓಕೆ ಆಗಿ ನಿಮಗೆ ಮೆಸೇಜ್ ಬಂದು ನಿಮ್ಮದು ಓಕೆ ಆಗಿದೆ ಅಂತ ಹೇಳಿದ್ಮೇಲೆ ಆಮೇಲೆ ತುಂಬ ಏನೇನೋ ಪ್ರೋಸೆಸ್ಗಳಿದ್ದಾವೆ. ಓಕೆನಾ? ಆ ಪ್ರೋಸೆಸ್ ಎಲ್ಲ ಮುಗಿಸಿದ್ಮೇಲೆ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗೋದು. ಅಂದರೆ ಅಲ್ಲಿ ನಿಮಗೆ ಕೈಗಾರಿಕೆ ಇಲಾಖೆಯಲ್ಲಿ ಗೌರ್ಮೆಂಟ್ ಕಡೆಯಿಂದ ಇಷ್ಟು ಇದಕ್ಕೆ ಇಷ್ಟು ಲೋನು ಅಂತ ಇರುತ್ತೆ. ಅದು 10 ಲಕ್ಷದವರೆಗೂ ಸಿಗುತ್ತೆ ಲೋನು ನಿಮಗೆ. ನೀವು ನಿಮ್ಮ ಮಿಷಿನ್ಗಳಿಗೆ ಎಷ್ಟೆಷ್ಟು ಇನ್ವೆಸ್ಟ್ ಮಾಡ್ತೀರಾ ಅದ್ರ ಮೇಲೆ ತೊಗೋಬೋದು. ಓಕೆನಾ? ನನಗೆ 10 ಲಕ್ಷನೂ ಸ್ಯಾಂಕ್ಷನ್ ಅಂದರೆ 10 ಲಕ್ಷವರೆಗೂ ತೊಗೋಬೋದು ಅಂತ ಕೊಟ್ಟಿದ್ದರು. ಆದರೆ ನಾನು ತೊಗೊಂಡಿದ್ದು ಬರೀ 3 ಲಕ್ಷ. ಓಕೆನಾ? ಆ ಥರ. ಆಮೇಲೆ ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ಸಬ್ಸಿಡಿ ಸಿಗುತ್ತೆ. 1 ಲಕ್ಷಕ್ಕೆ 25,000 ಸಬ್ಸಿಡಿ ಸಿಗುತ್ತೆ. ಓಕೆನಾ? ಅಂದರೆ 25,000 ಕಟ್ಟೋ ಆಗಿಲ್ಲ, 75,000 ಕಟ್ಟಬೇಕು ನಾವು. ಓಕೆನಾ? ಈ ಥರ ಇರುತ್ತೆ. ನೀವೇನು ಮಾಡಬೇಕಪ್ಪ ಅಂದರೆ ಆ ಥರ ಎಲ್ಲ ರೆಡಿ ಮಾಡಿಸ್ಕೊಂಡು ಅಲ್ಲೇ ಆಫೀಸ್ಗಳಲ್ಲೆಲ್ಲ ರೆಡಿ ಮಾಡಿಕೊಡ್ತಾರೆ. ಅದನ್ನು ಲೆಟ್ರನ್ನ ತೊಗೊಬಂದು ಬ್ಯಾಂಕು ನಿಮಗೆ ಯಾವ್ದು ಹತ್ರ ಇರುತ್ತೆ ಅದು ಬ್ಯಾಂಕೆಲ್ಲ ನೀವು ಅದರಲ್ಲಿ ಎಂಟ್ರಿ ಮಾಡಿಸ್ಬೇಕು. ನಿಮ್ಗೆ ಹತ್ರ ಯಾವ ಬ್ಯಾಂಕ್ ಇದೆ, ನೀವು ಯಾವ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಿದ್ದೀರಾ ಅದೆಲ್ಲನೂ ನೋಡಿಕೊಂಡು ನೀವು ರೆಡಿ ಮಾಡಿಸ್ಕೋಬೇಕಾಗುತ್ತೆ. ಓಕೆನಾ? ನೀವೆಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಿರ್ತೀರ ಆ ಬ್ಯಾಂಕ್ಗೆ ನೀವು ಅಲ್ಲಿ ಎಂಟ್ರಿ ಮಾಡಿಸಿದ್ರೆ ಆ ಬ್ಯಾಂಕ್ಗೆ ಅಡ್ರೆಸ್ಸು ಎಲ್ಲನೂ ಬರೆದು ಎಷ್ಟೆಷ್ಟು ಇದು ಸ್ಯಾಂಕ್ಷನ್ ಆಗಿದೆ ಅಂತೆಲ್ಲ ಪ್ರತಿಯೊಂದು ಎಷ್ಟು ಸಬ್ಸಿಡಿ ಅಂತೆಲ್ಲ ಕೊಡ್ತಾರೆ. ಆ ಲೆಟ್ರನ್ನ ನೀವು ಆ ಬ್ಯಾಂಕಿಗೆ ತೊಗೊಂಡೋಗಿ ಕೊಡಬೇಕು. ನಮಗೆ ಬ್ಯಾಂಕಲ್ಲಿ ಸಖತ್ತು ಪ್ರೋಸೆಸ್ ಇರೋದು ಏನಪ್ಪ ಅಂದರೆ ನಮಗೆ ಇಷ್ಟದ್ದು ಮಿಷಿನ್ ತೊಗೋತೀವಿ ಅಂದರೆ ಅವ್ರಿಗೆ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಕೊಡಬೇಕು. ಅಂದರೆ ನಾವು ಇಲ್ಲಿ ಇಂಥ ಒಂದು ಜಾಗದಲ್ಲಿ ಮಿಷನ್ಗಳಿರ್ತೀವಿ, ಇಲ್ಲಿ ವ್ಯಾಪಾರ ಮಾಡ್ತೀವಿ, ನಾವು ಯಾವ ಥರ ವ್ಯಾಪಾರ ಮಾಡ್ತೀವಿ, ನಾವೇನು ವ್ಯಾಪಾರ ಮಾಡ್ತೀವಿ ಅದ್ರ ಬಗ್ಗೆ ಫುಲ್ಲು ಡೀಟೇಲಾಗಿ ಕೊಡಬೇಕಾಗುತ್ತೆ. ಓಕೆನಾ? ಇದನ್ನೆಲ್ಲ ನೀವು ದಾಟಿ ಕೊಟ್ಟು ಮಾಡಿದ್ರೆ ಆವಾಗ ನಿಮಗೆ ಲೋನು ಸ್ಯಾಂಕ್ಷನ್ ಆಗುತ್ತೆ. ಅಂದರೆ ಲೋನ್ ಸಿಗಲ್ಲ, ನೀವು ಏನು ತೊಗೋಬೇಕು ಅಂತಿರ್ತೀರ ಮಿಷಿನ್ಗಳು ಅವೆಲ್ಲ ತೊಗೋಬೋದು. ಲೋನಲ್ಲೇ ತೊಗೊಂಡ್ರೆ ಆರಾಮಾಗಿ ನಿಮಗೆ ಸಬ್ಸಿಡಿನೂ ಸಿಗುತ್ತೆ. ಮಾಮೂಲಿ ಕಟ್ಕೊಂಡು ಹೋಗ್ಬೋದು. ತಿಂಗಳ ಇಷ್ಟು ವರ್ಷ ಅಂತ ಹಾಕ್ಕೊಡ್ತಾರೆ. ನೀವೇನು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀರ ಒಂದು ಸ್ವಲ್ಪ ದಿನ ಇದಾಗೋವರೆಗೂ ಕಟ್ಕೊಂಡು ಹೋಗಿ ಆಮೇಲೆ ಮಾಮೂಲಿ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳಿ. ಓಕೆನಾ? ಈ ಥರ ಮಾಡ್ಕೋಬೋದು. ಹೆಣ್ಮಕ್ಳು ಸುಮ್ಮನೆ ಅಲ್ಲಿ ಇಲ್ಲಿ ಬ್ಯಾಂಕ್ಗಳಲ್ಲಿ ಲೋನು ಇದು ಮಾಡಿಸೋದಕ್ಕಿಂತ ಈ ಥರ ಒಂದು ನಮ್ಮ ಗೌರ್ಮೆಂಟ್ ಸ್ಕೀಮಲ್ಲಿ ಏನು ಸಿಗುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ಉಪಯೋಗಿಸ್ಕೋಬೇಕಾಗುತ್ತೆ. ಆದರೆ ಸ್ವಲ್ಪ ಓಡಾಡಬೇಕು, ಅದಂತೂ ಪಕ್ಕ ಹೇಳ್ಬಿಡ್ತೀನಿ. ಸುಮ್ಮನೆ ನೀವು ಅಯ್ಯೋ ಹೇಳಿದ್ರಪ್ಪ ಅದೆಲ್ಲ ಹೋಗಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಇನ್ನೆಲ್ಲ ಹೋಗಿ ತಂದುಬಿಡ್ತೀವಿ ಅನ್ನೋದೆಲ್ಲ. ಓಡಾಡಬೇಕು. ಒಂದು ಸಲ ಅಲ್ಲ 2 ಸಲ ಅಲ್ಲ, ಹೋಗಿ ನಾವು ಅವ್ರನ್ನ ಕೇಳಿ ವಿಚಾರಿಸಿ ಮಾಡಿ ಎಲ್ಲ ಓಡಾಡಿದ್ರೆ ಆಗುತ್ತೆ. ಓಕೆನಾ? ಆ ರೀತಿ ಹೆಣ್ಮಕ್ಳು ಸುಮ್ಮನೆ ಅದಕ್ಕೆ ಇದಕ್ಕೆ ಡಿಪೆಂಡ್ ಆಗೋ ಬದಲು ಈ ಥರ ಮಾಡ್ಕೊಂಡು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೋದು. ಒಂದು ಪುಟ್ಟ ಇದನ್ನು ಕೆಲಸನ ಸ್ಟಾರ್ಟ್ ಮಾಡ್ಕೋಬೋದು. ಒಂದು ಟೈಲರಿಂಗ್ ಶಾಪ್ನ ಸ್ಟಾರ್ಟ್ ಮಾಡ್ಕೋಬೋದು. ನೀವು ಇವಾಗ ಸ್ಟಾರ್ಟ್ ಮಾಡಿದ್ರೆ ನೀವು ಜೀವನ ಪರ್ಯಂತ ಅದರಿಂದ ಅನ್ನ ತಿನ್ಬೋದು. ಓಕೆನಾ? ಆ ಥರ ಯೋಚನೆ ಮಾಡಿ ನಿಧಾನಕ್ಕೆ ನೀವು ಹೆಜ್ಜೆನೇ ಇಡಬೇಕಾಗುತ್ತೆ ಟೈಲರಿಂಗ್ ಶಾಪ್ ಮಾಡಬೇಕು ಅಂದರೆ. ಓಕೆನಾ? ಮಾಡ್ಬೋದು, ತೊಂದರೆ ಏನಿಲ್ಲ. ಅದೇ ನಾನು ಇದಕ್ಕೆ ಹೇಳ್ದಂಗೆ ನಿಧಾನಕ್ಕೆ ಯೋಚನೆ ಮಾಡಿ ಒಂದೊಂದನ್ನು ಯೋಚನೆ ಮಾಡಿ ಮಾಡಬೇಕಾಗುತ್ತೆ. ನೀವು ಈ ಥರ ಲೋನ್ ತೊಗೋಬೇಕಾದ್ರೆ ಅಕಸ್ಮಾತ್ ದುಡ್ಡು ಜಾಸ್ತಿನೇ ಬಂತಪ್ಪ ಅಂದರೆ ನೀವು ಎಂಬ್ರಾಯ್ಡಿಂಗ್ ಮಿಷಿನು ತೊಗೊಂಡ್ಬಿಡ್ಬೋದು ಅದ್ರ ಜೊತೆಗೆ. ಅವಾಗೇನಾಗುತ್ತೆ, ನಿಮ್ಗೆ ಸ್ಟಿಚಿಂಗ್ ಕೊಡೋಕೆ ಬಂದವ್ರಿಗೂ ಹಂಗೆ ಎಂಬ್ರಾಯ್ಡಿಂಗು ಮಾಡಿಕೊಡ್ಬೋದು. ಎರಡೂ ಸಹ ಆಗುತ್ತೆ. ನನಗೆ ಅವಾಗ ಅಷ್ಟು ಐಡಿಯಾ ಇರಲಿಲ್ಲ. ಅವಾಗೆಲ್ಲ ಚಿಕ್ಕ ಮಿಷಿನ್ ಇತ್ತು. ಇವಾಗ ದೊಡ್ಡ ಮಿಷಿನ್ ಬಂದಿದೆ, ಸಿಂಗಲ್ ಹೆಡ್ ಮಿಷಿನು. ಆ ಥರದ್ದು ಟೈಲರಿಂಗ್ ಜೊತೆಗೆ ಯೂಸ್ ಮಾಡೋಕ್ಕೆ ತುಂಬಾ ಬೆನಿಫಿಟ್ ಇದೆ.
ಓಕೆನಾ. ಆ ಥರ ಯಾರಾದರೂ ಶಾಪ್ ಮಾಡಬೇಕು ಅಂತ ಹೆಣ್ಮಕ್ಳು ಯೋಚನೆ ಮಾಡ್ತಿದ್ರೆ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ನಿಧಾನವಾಗಿ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ, ಅದೇ ರೀತಿ ಮಾಡಿ. ಆದರೆ ಸ್ವಲ್ಪ ಓಡಾಡಬೇಕಾಗುತ್ತೆ, ಯಾರಾದರೂ ಗೊತ್ತಿರೋರು ಇಲ್ದೋದ್ರು ಕೇಳಿಕೊಂಡು ನೀವು ಓಡಾಡಬೇಕಾಗುತ್ತೆ. ಓಕೆನಾ. ಆ ರೀತಿ ಮಾಡ್ಕೊಂಡಾಗ ನಿಮ್ಮದು ಒಂದು ಪುಟ್ಟ ಶಾಪು ಅಂತ ಓಪನ್ ಆಗುತ್ತೆ. ಓಕೆನಾ. ಆವಾಗ ನಿಮ್ಮದು ಅಂತ ಇದ್ದಾಗ ಒಂದು ಜವಾಬ್ದಾರಿ ಬರುತ್ತೆ. ಆವಾಗ ನೀವು ಅದ್ರ ಮೇಲೆ ಜಾಸ್ತಿ ಗಮನ ಕೊಟ್ಟು ಕೆಲಸ ಮಾಡಬೇಕಾಗುತ್ತೆ. ಓಕೆನಾ. ಹಂಗಾಗಿ ಸುಮ್ಮನೆ ಇನ್ನೊಬ್ರ ಕೈ ಕೆಳಗೆ ಮಾಡೋ ಬದಲು ಅಂದರೆ ಸಿಕ್ಕಿರೋದು ಆ ಚಾನ್ಸನ್ನು ಯೂಸ್ ಮಾಡ್ಕೊಳ್ಳಿ. ಇವಾಗ ಅದನ್ನೆಲ್ಲ ಓಡಾಡ್ದೇ ಮನೇಲೂ ಮಾಡ್ಬೋದು, ತೊಂದರೆ ಏನಿಲ್ಲ. ಮನೇಲೂ ಅಷ್ಟೋ ಇಷ್ಟೋ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮನೇಲಿ ಮಾಡಿದಷ್ಟಕ್ಕೆ ಲಾಭ ಮನೇಲಿ ಸಿಗುತ್ತೆ. ಇವಾಗ ಇದು ಈ ಥರ ಮಾಡಿದಾಗೆ ಪ್ರೊಫೆಷನಲ್ ಆಗಿಬಿಡುತ್ತೆ ಇದು. ಓಕೆನಾ. ನಾವು ಎಷ್ಟು ಬಂಡವಾಳ ಹಾಕಿರ್ತೀವಿ ಅದೇ ಥರ ನಾವು ಕೆಲಸ ಮಾಡಿ ಅದನ್ನ ಕಟ್ಕೊಂಡು ಕ್ಲಿಯರ್ ಮಾಡಿದ್ರೆ ನಮ್ಮ ಮಿಷಿನ್ಗಳೆಲ್ಲ ಹಾಗೆ ಉಳ್ಕೊಳ್ಳುತ್ತೆಲ್ಲ. ಆಮೇಲೆ ನಮ್ಗೆ ಸಬ್ಸಿಡಿ ಸಿಗುತ್ತೆ. ಇದನ್ನೆಲ್ಲ ಯೋಚನೆ ಮಾಡಿ ಮಾಡಬೇಕಾಗುತ್ತೆ. ಓಕೆನಾ. ಹಂಗಾಗಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದನ್ನು ನಿಮ್ಗೆ ಹೇಳ್ತಾ ಇರೋದು. ಹೆಣ್ಮಕ್ಳಿಗೆ ಯಾರಾದರೂ ಶಾಪ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋರು, ಇವಾಗ ಮನೇಲೇ ಚೆನ್ನಾಗಿ ಮಾಡ್ತಾ ಇರ್ತಾರೆ, ಅಯ್ಯೋ ಒಂದು ಶಾಪ್ ಆದರೂ ಮಾಡ್ಕೊಳ್ಳೋಣ, ಇನ್ನೂ ಸ್ವಲ್ಪ ಅರ್ನಿಂಗ್ ಜಾಸ್ತಿ ಮಾಡೋಣ, ಇವಾಗ ಕೆಲಸ ಜಾಸ್ತಿ ಬರ್ತಾ ಇದೆ, ಆ ಥರ ಏನಾದರೂ ಯೋಚನೆ ಮಾಡ್ತಿದ್ರೆ, ಇಲ್ಲ ಮಾಡ್ತೀವಿ ನಾವು ಟೈಲರಿಂಗ್ ಕಲ್ತಿದ್ದೀವಿ, ಮನೇಲೂ ಸ್ವಲ್ಪ ಒಲೆ ಬದಲು ಎಲ್ಲಾದರೂ ಒಂದು ಶಾಪ್ ಮಾಡ್ತೀವಿ ಅನ್ನೋರು ಯೋಚನೆ ಮಾಡಿ ಡಿಸೈಡ್ ಮಾಡಿ. ಓಕೆನಾ. ಈ ಥರ ಮುದ್ರಾ ಲೋನು, PMBGP ಲೋನು ಅಂತ ಏನೇನೋ ಇದೆ ಗೌರ್ಮೆಂಟ್ ಸ್ಕೀಮಲ್ಲಿ, ಅದ್ರ ಬಗ್ಗೆ ತಿಳ್ಕೊಂಡು ನೀವು ಮಾಡಿಸ್ಬೋದು. ಓಕೆನಾ. ತುಂಬ ಬೆನಿಫಿಟ್ ಇದೆ, ಅದನ್ನ ಯೂಸ್ ಮಾಡ್ಕೋಬೇಕಷ್ಟೇ. ಗೊತ್ತಿರೋರನ್ನ ಹಿಡ್ದು ನೀವು ಈ ಥರ ಮಾಡಿಕೊಡ್ತಾರೆ, ನಿಮಗೆ ಲಾಭನೂ ಆಗುತ್ತೆ. ಅದು ತಿಂಗಳ ಕಟ್ಕೊಂಡು ಹೋಗೋದ್ರಿಂದ ಕಟ್ತಾ ಇದ್ದೀವಿ ಅಂತಲೇ ಅನಿಸಲ್ಲ ನಮಗೆ. ಹಾಗಾಗಿ ಈ ಥರದನ್ನು ನೀವು ಯೂಸ್ ಮಾಡ್ಕೋಬೋದು. ಆಮೇಲೆ ಕೆಲಸನೂ ನಡೆಯುತ್ತೆ. ಹಂಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತದೆ. ಹೇಳ್ದಂಗೆ ಒಂದು ಮಿಷಿನ್, ಇವಾಗ 3 ಮಿಷಿನ್ ಅಂದರೆ 4 ಮಿಷಿನು, 5 ಮಿಷಿನು, ಆ ಥರ ಒಂದು ಸಲ ನಾವು ಕಟ್ಟು ಚೆನ್ನಾಗಿ ಹೆಸರು ಉಳಿಸ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗೇ ಸಿಗುತ್ತೆ. ಓಕೆನಾ. ಇದು ಲೋನು ಹಂಗಾಗಿ ಆಮೇಲೆ ಅದು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದರಲ್ಲಿ ನೀವು ಬ್ಯಾಂಕ್ಗಳಲ್ಲಿ ನಿಮ್ಗೆ ಆರಾಮಾಗಿ ಲೋನ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ಇದ್ದರೆ ನಿಮ್ಮ ಬಿಸ್ನೆಸ್ ಮೇಲೆ ಆರಾಮಾಗಿ ಲೋನ್ ಕೊಡ್ತಾರೆ. ಓಕೆನಾ. ಆ ಲೋನ್ ಅಲ್ದೇ ನೀವೇನು ತೊಗೊಂಡಿರ್ತೀರ ಅದಲ್ದೇ ನೀವೇನಾದರೂ ಇನ್ನೂ ಸ್ವಲ್ಪ ಅಮೌಂಟ್ ತೊಗೋಬೇಕು ಅಂದರೆ ಬ್ಯಾಂಕ್ಗಳಲ್ಲಿ ಇವಾಗ ಅದು ತಗೊಂಡು ಮುಗಿಸ್ಬಿಟ್ಟಿರ್ತೀರ ಅಂದ್ಕೊಳ್ಳಿ, ಕ್ಲಿಯರ್ ಆಗಿಬಿಟ್ಟಿರುತ್ತೆ. ಕ್ಲಿಯರ್ ಆದಮೇಲೆ ನೀವು ಬೇಕಂದರೆ ಬ್ಯಾಂಕ್ಗಳಲ್ಲಿ ಅದ್ರ ಲೆಟ್ರು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನಾನು ಒಳಗಡೆ ಎಲ್ಲ ಎತ್ತಿಕ್ಬಿಟ್ಟಿದ್ದೀನಿ. ಅದಿದ್ದರೆ ನಿಮಗೆ ಆರಾಮಾಗಿ ಲೋನು ಸಿಗುತ್ತೆ. ಓಕೆನಾ. ಆ ಥರ ನೀವು ಮಾಡ್ಕೋಬೋದು. ಹಂಗಾಗಿ ಹೆಣ್ಮಕ್ಳಿಗೋಸ್ಕರ ಈ ಒಂದು ಶಾಪ್ ಮಾಡೋರಿಗೆ ಒಂದು ಕಿವಿ ಮಾತನ್ನ ನನಗೆ ತಿಳಿದ ಮಟ್ಟಿಗೆ ಹೇಳಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ ಅರ್ಥ ಮಾಡಿಕೊಂಡು ಯಾರಾದರೂ ಮಾಡಬೇಕು ಅಂತಿದ್ರೆ ಯೂಸ್ ಮಾಡ್ಕೊಳ್ಳಿ. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.